ಮೂವಿ ಫ್ಯಾನ್ಸ್ ಈ ಟ್ರೈಲರ್ನ ನೋಡಿದ ಫಸ್ಟ್ ಇಂಪ್ರೆಷನ್ ಅನಿಸಿದಂದ್ರೆ ಎಕಾಪಲಿಪ್ಟೋ ಹಾಗೆ 300 ಈ ಎರಡು ಮೂವಿಯ ಡ್ರೆಸ್ಸಿಂಗ್ ಸೆನ್ಸ್ನ ಇನ್ಸ್ಪೈರ್ ಮಾಡಿದ್ದಾರೆ. ಹಾಗೆ ಇದ್ರ ಜೊತೆ ನಮ್ಮ ಬಾಬಿ ಡಯಲ್ ಅವರ ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಬಾಹುಬಲಿಯ ಒಂದು ಪಾತ್ರನ ಜ್ಞಾಪಕ ಬರ್ತಾ ಇತ್ತು ಅಂತ ಅನ್ಬೋದು. ಅದ್ರ ಜೊತೆ ನಮ್ಮ ಹೀರೋಯಿನ್ ಎಲ್ಲಿ ಅನ್ನೋದು ಟ್ರೈಲರಲ್ಲಿ ನಾವು ಹುಡುಕ್ಬೇಕಾಗಿರೋ ರೀತಿ ಇತ್ತು ಅಂತ ಅನ್ಬೋದು. ಅದೇ ಸಮಯದಲ್ಲಿ ಕೋಟು ಶೂಟ್ ಹಾಕಿರೋ ಸೂರ್ಯ ಅವರು ಟ್ರೈಲರಲ್ಲಿ ಕಾಣಿಸೇ ಇಲ್ಲ. ಆದರೆ ಅದಕ್ಕಿಂತ ಬಿಟ್ಟು ಟ್ರೈಲರು ಸಿಕ್ಕಾಪಟ್ಟೆ ಆಸಮ್ ಆಗಿದೆ ಅಂತ ಅನ್ಬೋದು. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕಂಗೋವಾ. ಹಾಗೆ ಟ್ರೈಲರಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ಟ್ರೈಲರ್ ರಿವ್ಯೂಕ್ಕಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ವೀಡಿಯೋಸ್ಗಳು ನಿಮಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟ್ರೈಲರ್ನ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 minutes 38 seconds ಇದೆ ಅಂತ ಅನ್ಬೋದು. ಹಾಗೆ ಟ್ರೈಲರ್ನ ಸ್ಟೋರಿ ವಿಚಾರಕ್ಕೆ ಬಂದರೆ ಇದು ಒಂದು ಟ್ರೈಬಲ್ ಕತೆ ಅನ್ನೋದು ಟ್ರೈಲರಲ್ಲಿ ನಿಮ್ಗೆ ನೋಡ್ತಾ ಗೊತ್ತಾಗತ್ತೆ. ನಮ್ಮ ಸೂರ್ಯ ಒಂದು ಟ್ರೈಬಲ್ಗೆ ಸೇರ್ತಾರೆ. ಅವರು ನೇಚರು ಹಾಗೆ ಬೆಂಕಿನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅನ್ಬೋದು. ಹಾಗೆ ಅವರು ಬರೋ ಸೀನ್ಸ್ಗಳಿಗೆಲ್ಲ ಅವರು ಬ್ಲೂಯಿಶ್ ಲೈಟ್ನ ಅವ್ರಿಗೆ ಪ್ರತಿನಿಧಿಸ್ತಾ ಇರ್ತಾರೆ. ಅವರು ನಮ್ಮ ಕಥೆಯ ನಾಯಕ ಅನ್ನೋದು ನಮಗೆ ಚೆನ್ನಾಗಿ ರಿಜಿಸ್ಟರ್ ಮಾಡ್ತಾರೆ ಅಂತ ಅನ್ಬೋದು. ಅದೇ ಸಮಯದಲ್ಲಿ ನಮ್ಮ ಬಾಬಿ ಡಯಲ್ ಅವರ ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದರೆ ಅವರು ಲಾವನ ರೆಪ್ರೆಸೆಂಟ್ ಮಾಡ್ತಾರೆ. ಅವರ ಕ್ಯಾರೆಕ್ಟರ್ನ ಬರೋ ಸೀನ್ಸ್ಗಳಿಗೆಲ್ಲ ರೆಡ್ಡಿಶ್ ಲೈಟನ್ನ ನಮಗೆ ತೋರಿಸ್ತಾರೆ ಅಂತ ಅನ್ಬೋದು. ಅವರು ವಿಲನ್ ಅನ್ನೋದನ್ನ ನಮಗೆ ಚೆನ್ನಾಗಿ ರಿಜಿಸ್ಟರ್ ಮಾಡ್ತಾರೆ. ಇವರಿಬ್ರು ಬಿಟ್ಟು ಇನ್ನೊಂದು ಟ್ರೈಬನ್ನು ತೋರಿಸ್ತಾರೆ. ಅವರು ಹಡಗಿನ ಮೂಲಕ ಬರ್ತಾ ಇರ್ತಾರೆ. ಒಂಥರ ಬ್ರಿಟಿಷರ ಲುಕ್ಕಲ್ಲಿ ಇರ್ತಾರೆ ಅಂತ ಅನ್ಬೋದು. ಹಡಗಿನ ಟ್ರೈಬು ನಮ್ಮ ಕಂಗೋವಾ ಟ್ರೈಬನ್ನ ಕ್ಯಾಪ್ಚರ್ ಮಾಡೋಕೆ ಹೋಗ್ತಾ ಇದ್ದಾರ ನಮ್ಮ ವಿಲನಿನ ಸಹಾಯ ಜೊತೆಗೆ. ಇಲ್ಲ ಕತೆ ಬೇರೆ ಏನಾರ ಇದೆಯಾ ಅದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಮೂವಿ ರಿಲೀಸ್ ಆಗೋ ತನಕ ಕಾಯಬೇಕು. ನನಗೆ ಇಷ್ಟ ಆಗಿದ್ದ ವಿಚಾರಗಳಂದರೆ ಆ ವಿಜುವಲೈಸೇಷನ್ನು ಎಷ್ಟು ಸಖತ್ತಾಗಿ ಆಟ ಆಡಿದ್ದಾರೆ ಅಂದರೆ ಹಲವಾರು ವಿಚಾರಗಳು ನಮಗೆ ವಿಜುವಲಿನೇ ಕನ್ವೆ ಮಾಡ್ತಾರೆ ಅಂತ ಅನ್ಬೋದು. ಅದೇ ರೀತಿ ಆ VFX ವರ್ಕ್ಗಳು ಸಖತ್ ಬ್ಯೂಟಿಫುಲ್ ಆಗಿದ್ವು ಅಂತ ಅನ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಬೇಕಾಗಿದೆ ಅಂತ ಫೀಲ್ ಆಗುತ್ತೆ ಟ್ರೈಲರ್ ನೋಡ್ತಾ. ಹಾಗೆ ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಧೂಳೆ ಎಬ್ರಿಸೋ ಥರ ಇತ್ತು ಅಂತ ಅನ್ಬೋದು. ಆ ಸೀನಿಗೆ ಸಿಕ್ಕಾಪಟ್ಟೆ ಎಲಿವೇಶನ್ಸ್ಗಳು ಕೊಡ್ತಾ ಇದೆ. ಅದೇ ರೀತಿ ನಮಗೆ ಆ ಡೈಲಾಗ್ಸ್ಗಳು ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡಿದ್ರೆ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂತ ಅನ್ಬೋದು. ಪ್ರತಿಯೊಂದು ಡೈಲಾಗ್ ಸೀನ್ಸ್ಗಳು ಅದೇ ರೀತಿ ಆ ಕ್ಯಾರೆಕ್ಟರೈಸೇಷನ್ನು, ಆ ಕಾಸ್ಟ್ಯೂಮ್ ಡಿಸೈನಿಂಗು ಯೂನಿಕ್ ಆಗಿತ್ತು ಅಂತ ಅನ್ಬೋದು. ಅದು ಮೇಜರ್ ಆಗಿ ಪ್ಲಸ್ ಆಯಿತು ಅಂತ ಅನ್ಬೋದು ಟ್ರೈಲರಿಗೆ. ಹಾಗೆ ಇದರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಸಖತ್ ಆಗಿ ರಸ್ಟಿಕ್ ಆಗಿ ಪ್ರತಿಯೊಂದು ಧೂಳೆ ಎಬ್ಬಿಸೋ ಥರ ನಮ್ಮ ಸೂರ್ಯರು ಮಾಡಿದ್ದಾರೆ ಅಂತ ಅನ್ಬೋದು. ಎಸ್ಪೆಷಲಿ ಆ ಬಿಲ್ಲುದಾನ ಇಟ್ಕೊಂಡು ಒಂದು ಹಾವುನ ಬಿಡ್ತಾರಲ್ಲ ಅದಂತೂ ಎಕ್ಸ್ಟ್ರಾರ್ಡಿನರಿ. ಅದ್ರ ಜೊತೆ ಒಂದು ಮೊಸಳೆ ಜೊತೆ ಒಂದು ಎದೊಳ್ತಾರಲ್ಲ ಆ ಲಾಸ್ಟ್ ಒಂದು ಶಾಟು ಅದನ್ನು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತೀನಿ. ಸಖತ್ ಇಂಪ್ರೆಸಿವ್ ಆಗಿರೋ ವಿಚಾರಗಳು ಆ್ಯಕ್ಷನ್ನಲ್ಲಿ ಬರ್ತವೆ ಅಂತ ಅನ್ಬೋದು ಈ ಟ್ರೈಲರಲ್ಲಿ. ಅದೇ ಸಮಯದಲ್ಲಿ ನನಗೆ ಟ್ರೈಲರು ಸಖತ್ ಇಂಪ್ರೆಸಿವ್ ಆಗಿದೆ. ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ಗಳು ಇದೆ. ಅಷ್ಟು ಬಿಟ್ಟರೆ ಓವರ್ ಆಗಿ ನಾನು ಲಿಟ್ರಲ್ ಆಗಿ ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಮೂವಿಯ ರಿಲೀಸಿಂಗ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದರೆ ಇದೆ 10th October 2024ಗೆ ರಿಲೀಸ್ ಆಗ್ತದೆ ಅಂತ ಅನ್ಬೋದು. ಪ್ಯಾನ್ ಇಂಡಿಯಾ ಲೆವೆಲ್ಗೆ ಈ ಮೂವಿನ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಟ್ರೈಲರು ನೀವು ಇನ್ನೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ. ನಿಮಗೇನಿಸ್ತು ಟ್ರೈಲರ್ನ ನೋಡಿ ಮರಿದ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ರಿವ್ಯೂ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.